10 ಮಿಲಿ ಕಾಯಿಸ್ಬೇಕು. ಇದನ್ನ ಕಾಸಿ ನಿನಗೆ ಎಲ್ಲಿ ಜಾಯಿಂಟ್ ಪೇನ್ ಐತಲ್ಲ ಎಲ್ಲಾ ಕಡೆ ಮಸಾಜ್ ಮಾಡಬೇಕು. ಮಸಾಜ್ ಆದ ನಂತರ ಅದ ಪಾತ್ರೆ ಒಳಗ ಈ ವೇದ ಮುದ್ರ ಪತ್ರ ಪೊತ್ತಲಿ ಚೂರ್ಣ ಅಂತ ಬರ್ತೈತಿ. ಇದು ಕೇಳಿದ್ರು ಬಹಳ ಹಳಿ ಪದ್ಧತಿ ಇದು. ಈ ಒಂದು ಪತ್ರ ಪೊತ್ತಲ ಚೂರ್ಣ ಏನ್ ಮಾಡೋದು, ಎಲ್ಲಿ ಯಾವ್ದು ಪಾತ್ರೆ ಒಳಗೆ ನೀವು ಆಯಿಲ್ ಕಾಸಿರ್ತಿರಲ್ಲ ಅದ ಆಯಿಲ್ ಒಳಗ ಇದನ್ನ ಹೀಟ್ ಮಾಡಬೇಕು. ಸೊ ಹೀಟ್ ಮಾಡಿ ಎಲ್ಲೆಲ್ಲಿ ಜಾಯಿಂಟ್ ಪೇನ್ ಅದಲ್ಲ ಎಲ್ಲಾ ಜಾಯಿಂಟ್ ಪೇನ್ ಅಲ್ಲಿ ಆಯಿಲ್ ಮಸಾಜ್ ಮಾಡಿ 10 ನಿಮಿಷ, ಅದ್ರ ಮೇಲೆ ಇದು 10 ನಿಮಿಷ ನೀವು ಮಸಾಜ್ ಮಾಡಬೇಕು. ಇದನ್ನ ದಿನಕ್ಕೆ ಒಂದು 3 ರಿಂದ 4 ಸರ್ತಿ ಮಾಡಿದೆ ಅಂತಂದ್ರೆ ಒಂದು 15 ದಿವಸ ನಿನಗೊಂದ್ ಸ್ವಲ್ಪ ರಿಲೀಫ್ ಆಕೈತಿ ನೋಡು ಅಂತಂದ್ರೆ. ಅಜ್ಜಾಗ ಬರೋಬ್ಬರಿ 10 ದಿವಸ ರಿಸಲ್ಟ್ ಬಂದೈತಿ. ನಾನು ಮೆಡಿಕಲ್ಗೆ ಬಂದಾನ ನಿನ್ನೆ ಒಂದು 30 ಪೀಸ್ ಬೇಕು ತಗೊಂಡ್ ನನಗಂತೇಳಿ ಅಷ್ಟು ತಗೊಂಡು ಏನ್ ಮಾಡೋರು ಇರತ್ತೇನೆ. ಅವ್ರದ್ದು ಅಜ್ಜನ್ ಕಿರಾಣಿ ಅಂಗಡಿ ಐತಂತ. ಸೊ ಇದೇನು ಸೈಡ್ ಎಫೆಕ್ಟ್ ಇರ್ಲಿಲ್ಲ ಅಂತ ನಾ ಇದನ್ನ ಮಂದಿಗೆ ಸಜೆಸ್ಟ್ ಮಾಡಬಹುದು. ಹಂಗೆ ಮಾಡ್ಕಕ್ಕ ತಂದೆ 70 ವಯಸ್ಸಿನಾಗೂ ಕಾಕ ಬಿಸ್ನೆಸ್ ಮಾಡೋದು ವಿಚಾರ ಮಾಡ್ರಿ. ಅದಕ್ಕೆ ಕಾಕ ನನ್ ಕಡೆ ಇವತ್ತು ಒಂದು 30 ಪೀಸ್ ಆರ್ಡರ್ ಕೊಟ್ಟಿದ್ದ ನಿನ್ನೆ. ಇವತ್ತು ಸ್ಟಾಕ್ ಬಂದಿತ್ತು, ತಗೊಂಡ್ ಹೋದ. ಬೆಸ್ಟ್ ರಿಸಲ್ಟ್ ಅದ. ಪತ್ರ ಪೋತಲಿ ಚೂರ್ಣ ಇದ್ರೊಳಗ ಬಹಳಷ್ಟು ಸುಮಾರು 15 ರಿಂದ 20 ಚೂರ್ಣ ಇರ್ತದೆ. ಏಜ್ ಮ್ಯಾಗ ನಾವು ಮೆಡಿಸಿನ್ ಸಜೆಸ್ಟ್ ಮಾಡೋದಿರ್ತೈತಿ. ಸೊ ಇಂಥವೆಲ್ಲ ಬಹಳ ಇರ್ತಾವ. ಎಲ್ಲಾ ಫಾರ್ಮಸಿಸ್ಟ್ಗಳು ಸೈಡ್ ಎಫೆಕ್ಟ್ ಇರ್ಲಾರ್ದಂತ ಮೆಡಿಸಿನ್ ಸಜೆಸ್ಟ್ ಮಾಡುತ್ತಾರೆ. ಡೆಫಿನೆಟ್ಲಿ 100% ಕಸ್ಟಮರ್ ಹೆಚ್ಚಾಗ್ತಾರೋ, 100% ಕಸ್ಟಮರ್ ರಿಸಲ್ಟ್ ಬರ್ತೈತಿ. ನೋ ಸೈಡ್ ಎಫೆಕ್ಟ್. ಮೆಡಿಕಲ್ ಶಾಪ್ ಹೆಸರು ಆಗ್ತದ. ಏನಂತೀರಿ ಅದಕ್ಕೆ? ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಸಿಸ್ಟ್. 10 ಮಿಲಿ ಕಾಯಿಸ್ಬೇಕು. ಇದನ್ನ ಕಾಸಿ ನಿನಗೆ ಎಲ್ಲಿ ಜಾಯಿಂಟ್ ಪೇನ್ ಐತಲ್ಲ ಎಲ್ಲಾ ಕಡೆ ಮಸಾಜ್ ಮಾಡಬೇಕು. ಮಸಾಜ್ ಆದ ನಂತರ ಅದ ಪಾತ್ರೆ ಒಳಗ ಈ ವೇದ ಮುದ್ರ ಪತ್ರ ಪೊತ್ತಲಿ ಚೂರ್ಣ ಅಂತ ಬರ್ತೈತಿ. ಇದು ಕೇಳಿದ್ರು ಬಹಳ ಹಳಿ ಪದ್ಧತಿ ಇದು. ಈ ಒಂದು ಪತ್ರ ಪೊತ್ತಲ ಚೂರ್ಣ ಏನ್ ಮಾಡೋದು, ಎಲ್ಲಿ ಯಾವ್ದು ಪಾತ್ರೆ ಒಳಗೆ ನೀವು ಆಯಿಲ್ ಕಾಸಿರ್ತಿರಲ್ಲ ಅದ ಆಯಿಲ್ ಒಳಗ ಇದನ್ನ ಹೀಟ್ ಮಾಡಬೇಕು. ಸೊ ಹೀಟ್ ಮಾಡಿ ಎಲ್ಲೆಲ್ಲಿ ಜಾಯಿಂಟ್ ಪೇನ್ ಅದಲ್ಲ ಎಲ್ಲಾ ಜಾಯಿಂಟ್ ಪೇನ್ ಅಲ್ಲಿ ಆಯಿಲ್ ಮಸಾಜ್ ಮಾಡಿ 10 ನಿಮಿಷ, ಅದ್ರ ಮೇಲೆ ಇದು 10 ನಿಮಿಷ ನೀವು ಮಸಾಜ್ ಮಾಡಬೇಕು. ಇದನ್ನ ದಿನಕ್ಕೆ ಒಂದು 3 ರಿಂದ 4 ಸರ್ತಿ ಮಾಡಿದೆ ಅಂತಂದ್ರೆ ಒಂದು 15 ದಿವಸ ನಿನಗೊಂದ್ ಸ್ವಲ್ಪ ರಿಲೀಫ್ ಆಕೈತಿ ನೋಡು ಅಂತಂದ್ರೆ. ಅಜ್ಜಾಗ ಬರೋಬ್ಬರಿ 10 ದಿವಸ ರಿಸಲ್ಟ್ ಬಂದೈತಿ. ನಾನು ಮೆಡಿಕಲ್ಗೆ ಬಂದಾನ ನಿನ್ನೆ ಒಂದು 30 ಪೀಸ್ ಬೇಕು ತಗೊಂಡ್ ನನಗಂತೇಳಿ ಅಷ್ಟು